ಪಕ್ಷದ ಮುಖಂಡರು, ಮಾಜಿ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಒಳಗಡೆ ಗಣಪತಿಯವರು, ಹಾಗೆ ಮಾಜಿ PPC ಅಧ್ಯಕ್ಷರು ಮತ್ತು ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚೇತನ್ ರಾಜ್ ಅವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಮಾನ್ಯ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ನಿನ್ನೆ BJPಯವರು ಒಂದು ಪ್ರತಿಭಟನೆಯನ್ನು AC ಅವರ ಆಫೀಸ್ ಎದುರುಗಡೆ ಮಾಡಿದ್ರು. ವಿರೋಧ ಪಕ್ಷವಾಗಿ ಪ್ರತಿಭಟನೆಗಳಾಗಿರ್ಬೋದು, ಹೇಳಿಕೆಗಳಾಗಿರ್ಬೋದು ಕೊಡ್ತಕ್ಕಂಥದ್ದನ್ನು ನಾವು ಯಾವುದನ್ನು ಕೂಡ ಕಾಂಗ್ರೆಸ್ ಪಕ್ಷ ಆಗಲಿ, ನಾಯಕರಾಗಲಿ, ನಾವುಗಳಾಗಲಿ ಯಾರು ಕೂಡ ಅದನ್ನು ಅಲಗಡೆ. ಅವರು ಒಳ್ಳೆಯ ರೀತಿಯಲ್ಲಿ ಹೇಳಿಕೆ ಕೊಟ್ಟಾಗ ವಿರೋಧ ಪಕ್ಷದ ಒಂದು ಕೆಲಸ ಕೂಡ ಸರ್ಕಾರ ಮತ್ತು ಆಡಳಿತ ದಾರಿ ತಪ್ಪಿದ್ರೆ ಅಥವಾ ಆಡಳಿತದಲ್ಲಿ ಏನಾದರೂ ವೈಫಲ್ಯಗಳು ಕಂಡ್ರೆ ಮತ್ತು ಈ ಥರದ್ದು ನಿರ್ಲಕ್ಷ್ಯಗಳು ಇದ್ದಾವೆ ಅಂತ ಅದನ್ನು ಎಚ್ಚರಿಸೋದಾಗಿತ್ತು ಮಾಡಿದ. ಅದನ್ನು ಬಿಟ್ಬಿಟ್ಟು ನಿನ್ನೆ BJP ಇರ್ತಕ್ಕಂಥ ಸೋಕೊಂಡು ಎಲ್ಲ ಮುಖಂಡರುಗಳು ಇದ್ರು. ಆಲ್ಮೋಸ್ಟ್ ಒಂದು 5-6 ಜನ MLA ಕ್ಯಾಂಡಿಡೇಟ್ಗಳೇ ಇರ್ಬೋದು, ಎಲ್ಲರೂ ಇದ್ರು. ಅವ್ರ ಪಕ್ಷದಲ್ಲಿ ಅವರೆಲ್ಲರೂ ಕೂಡ ಅವರೇ ಇದ್ರು. ನಾನು ಅಂತಕ್ಕಂಥ ಅವರುಗಳು ಈ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಮೀಸಲಾತಿನ ಅವ್ರಿಗೆ ಬೇಕಾದಾಗೆ ಮಾಡಿದ್ದಾರೆ. ಮೀಸಲಾತಿಯಲ್ಲಿ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅಂತ ಏನು ಹೇಳ್ತೀವಿ ಅದಿಲ್ಲ, ಅದನ್ನ ಹೊರದಾಗಿ ಮಾಡಿದ್ದಾರೆ. ಅದನ್ನ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದಾರೆ. ಸಂಪೂರ್ಣ ಹಸ್ತಕ್ಷೇಪ ಮಾಡಿಬಿಟ್ಟು ಅದನ್ನ ಅವ್ರು ಬೇಕಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ದಯಮಾಡಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೀಸಲಾತಿ ಅಂತಕ್ಕಂಥದ್ದನ್ನ ಯಾವುದೇ ಪಕ್ಷದವರು ಕೂಡ ಮಾಡಲ್ಲ. ನೀವೇನೋ ಮಾಡಿದ್ದೀರ ಹಿಂದೆ, ಯಾಕೆ ಅದಕ್ಕಾಗಿ ನೀವು ಹೇಳ್ತದೆ ಎಲ್ಲ ಗೊತ್ತಿಲ್ಲ. ಅದನ್ನು DC ಅವರು, ADC ಅವರು ಹಿಂದೆ ಬಂದಿರ್ತಕ್ಕಂಥ ಏನು ನೋಟಿಫಿಕೇಶನ್ ಏನು ಇರ್ತದೆ, ಮೂರು ಸಾರಿ ಇದೆ. 2015 ಇರ್ಬೋದು, 2012 ಏನು, ಅದಾದ ನಂತರ 17-18 ಏನಾಯಿತು ಅದು, ಮತ್ತೆ ಏನು 20ರಲ್ಲಿ 2023ರಲ್ಲಿ ಏನಾಯಿತು ಅದು ಇಟ್ಕೊಂಡ್ಬಿಟ್ಟು 3 ಟ್ಯಾಲಿ ಮಾಡಿಬಿಟ್ಟು ಎಲ್ಲೆಲ್ಲಿ ಏನೇನು ಬರ್ಬೇಕಂತ ಹೇಳ್ಬಿಟ್ಟು ಅವ್ರು ಮಾಡಿರ್ತಾರೆ. ನೀವು ಅದನ್ನ ಏನು ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಬಾಯಿ ಬಂದಂಗೆ ಹೋಗೋರು ಮಾತಾಡೋದು. ಏನು TD ಬೇಕಾದ್ರು, ಈ ಹತ್ತಿರ ಮಲ್ಲಿಕಾರ್ಜುನಂತೆ ಅವನು ನೋಡ್ತಾರೆ ಬಡಿ, ಅವನು ಹುಚ್ಚ, ಅವನು ಬೆಂಗಳೂರು ಎದ್ರು ಮಾತಾಡ್ತಾರೆ, ಕೂತ್ರು ಮಾತಾಡ್ತಾನೆ, ನಿಂತರು ಮಾತಾಡ್ತಾರೆ. ಅವನು ಹುಚ್ಚ, ಅವನ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಅವನಾಗಿರ್ಬೋದು, ಎಲ್ಲರೂ ಮಾತಾಡ್ತಾರೆ. ಮುಂದುವರೆದಂಗೆ ಹಾಲಾಗ್ತ ಅಲ್ಲ. ನೀವು ಸಚಿವರಾದಂಥದ್ದು, 3 ಸಾರಿ ಶಾಸಕರಾದಂಥದ್ದು, ಸಾಮಾನ್ಯ ಪರಿಜ್ಞಾನ ಬೇಡ. ಸರ್ವಪಕ್ಷದ ಸಭೆ ಕರೆದುಬಿಟ್ಟು ಮೀಸಲಾತಿ ಮಾಡ್ತಾರೆ. ಮಾಡಿದ್ದಿದೆಯಾ ಇತಿಹಾಸ? ನೀವು ಮಾಡಿದ್ರ ಹಿಂದೆ? ನೀವು 3 ಸತಿ ಶಾಸಕರಾಗಿ ಸಚಿವರಾಗಿದ್ರಲ್ಲ, ಆ ಕ್ಷೇತ್ರಗಳಲ್ಲಿ ನೀವು ಇದ್ದಾಗ ಇದಾದ ಸಂದರ್ಭದಲ್ಲಿ ನೀವು ಮಾಡಿದ್ರ? ಸುಮ್ಮನೆ ನಾವು BJP ಪಕ್ಷ ಇದೆ, ನಾವು ಕಾಂಗ್ರೆಸ್ ಪಕ್ಷನ ಎದುರಿಸ್ತಾ ಇದ್ದೀವಿ, ಅದು ಎಲ್ಲೋ ಒಂದು ಕಡೆ ಈ ಕ್ಷೇತ್ರ ಜನತೆಗೆ ಎಷ್ಟು ಅಂತ ಬಣ್ಣ ಬಿಡ್ತೀರಿ, ಎಷ್ಟು ಅಂತ ಸುಳ್ಳು ಹೇಳ್ಬಿಟ್ಟು ನೀವು ಹೋಗ್ತಿದ್ದೀರಿ. ಅದಾದ ನಂತರ ಮಳೆ ಮಾಪನದ ವಿಷಯವಾಗಿ ಮಾತಾಡ್ತಾರೆ. ಅಲ್ಲ, ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ನೀವಿದ್ದ ಸಂದರ್ಭದಲ್ಲಿ ಕೂಡ ಹಾಳಾಗಿರ್ತಕ್ಕಂಥದ್ದನ್ನ ಉದಾಹರಣೆಗಳನ್ನು ಮತ್ತೆ ಈ ಶಾಸಕರು ಮಳೆಗಾಲ ಶುರುವಾಗಿದ್ದಾಗೇನೆ ಇರ್ತಕ್ಕಂಥ 36 ಮಳೆ ಮಾಪನ ಸಾಗರ ತಾಲೂಕಲ್ಲಿದೆ. ಅದರಲ್ಲಿ 28ನ್ನ ದುರಸ್ತಿ ಮಾಡಿಸಿದ್ದಾರೆ. ಅದನ್ನ 8 ದುರಸ್ತಿ ಆಗಿದ್ದಾರೆ, 20ನ ಹೊಸವನ್ನೇ ರಿಪ್ಲೇಸ್ ಮಾಡಿದ್ದಾರೆ. ಇನ್ನ 8 ಇದಾವೆ. ಇನ್ನ 8 ಕೂಡ ಆ ಕೆಲಸಗಳು ನಡೀತಾ ಇದೆ. ಅದು ಎಲೆಕ್ಟ್ರಾನಿಕ್ ಗುಡ್ಸು, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗೋದು, ಹಾಳಾಗ್ಬೋದು. ಯಾರಿಗೂ ಹೇಳ್ಬಿಟ್ಟು ಹಾಳಾಗಲ್ಲ. ಅದು ನೋಡಿದಾಗ ಗೊತ್ತಾಗ್ತದೆ. ಅದು ನೋಡ್ರಪ್ಪ, ಅದು ಮಾಡಿ ರೈತರಿಗೆ
ಹೇಳಿದ್ದಾರೆ. ಈ ಹಿಂದೆ ಏನು ಸಂಬಂಧಪಟ್ಟ ಯಾರಿಗೆ ಸಚಿವರಿಗೆ ಅದನ್ನು ಹೇಳ್ಬಿಟ್ಟು ಮಾಡಿಸ್ತಕ್ಕಂಥದ್ದು ಕೂಡ ಅದು ನಿರ್ದೇಶನ ನಮ್ಮ ಹತ್ರ ಇದೆ. ನೀವು ಅಷ್ಟೆಲ್ಲ ಗೊತ್ತಿದ್ರು ಕೂಡ ನೀವು ಏನೋ ಒಂದು ಹೇಳಬೇಕು, ಏನೋ ಒಂದು BJP ಸ್ಟ್ರೈಕ್ ಮಾಡ್ತೀವಿ ಅಂತ ತೋರಿಸ್ಬೇಕು, ನಾವು ಇದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ಬೇಕು, ನಾನೊಬ್ಬ ಏನು ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ಮತ್ತು ಮಾಜಿ ಸಚಿವ ಇದ್ದೀನಿ ಅಂತ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲ ಏನು ಮುಖಂಡರುಗಳು ಕರ್ಕೊಂಡ್ಬಿಟ್ಟು ಒಂಡಲ್ ಬಿಟ್ಟಿದ್ದೇ ಬಿಟ್ಟಿದ್ದು ಮಾತಿಗೆ ಬಂದರೆ ಎಂತೆಂಥ ಮಾತುಗಳು ಆಡಿದ್ರೆ ಆಗುತ್ತವೆ. ಅದೊಂದು ಐತೆ ಈ ತಾಲೂಕಲ್ಲಿ, ಅದಕ್ಕೇನು ಮಾತಾಡೋಕ್ಕೆ ಬರಲ್ಲ. ಯಾರ ಬಗ್ಗೆ ಅದೊಂದು ಐತಿ ಇದೊಂದು ಐತಿ ಅಂತ ಮಾತಾಡ್ತೀರಾ? ಅದೊಂದು ಐತಿ, ಮಿನಿಸ್ಟರ್ ಆಗೈತಿ, ಏನು ಅದೊಂದು ಅಂತ ಈ ತಾಲೂಕಿನ ಪ್ರಥಮ ಪರಿಚಯ. ನೀವು ಮಾಜಿ ಶಾಸಕರಾದಂಥವ್ರು, ಸಚಿವರಾದಂಥವ್ರು, ನೀವೇ ಗೌರವ ಕೊಟ್ಟಿಲ್ಲ ಅಂದರೆ ನಿಮ್ಮ ಕೆಳಗೆ ಇರ್ತಕ್ಕಂಥ ಮುಖಂಡರುಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು? ನಿಮ್ಮ ಪಕ್ಷದ ಏನು ಮುಖಂಡರುಗಳ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಸಂಸ್ಕಾರ ಅನ್ನೋದನ್ನು? ನೀವು ಇದಾಗ ನಿಮ್ಮ ಪಕ್ಷ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಇದಾಗ ನಿಮ್ಮ ಸಂಸ್ಕೃತಿ. ಒಬ್ಬ ಉಸ್ತುವಾರಿ ಮಿನಿಸ್ಟ್ರಿಗೆ ಅದು ಇದು ಅಂತ ಕರ್ತಕ್ಕಂಥದ್ದು, ಒಬ್ಬ ಶಾಸಕರಿಗೆ ಅದು ಇದು ಅಂತ ಕರ್ತಕ್ಕಂಥದ್ದು. ಈ ದುರಹಂಕಾರನೇ ನಿಮ್ಮನ್ನ 3 ಕ್ಷೇತ್ರದಲ್ಲೂ ಹೊಸನಗರದಿಂದ 1 ವರ್ಷಕ್ಕೆ ಓಡಿಸಿದ್ದು, ಸೊರಬದಿಂದ 1 ವರ್ಷಕ್ಕೆ ಓಡಿಸಿದ್ದು, ಸಾಗರದಿಂದ 1 ವರ್ಷಕ್ಕೆ ನಿಮ್ಮನ್ನು ಓಡಿಸಿದ್ದು. ಇದೇ ದುರಹಂಕಾರ ನಿಮ್ಮದು. ಅದು ಇದು ಅಂತಕ್ಕಂಥ ಮಾತಾಡ್ತಕ್ಕಂಥದ್ದು, ಯಾರಿಗೆ ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡ್ತೀನಿ, ನಾನು ಹಿಂಗೆ ಬೇಕಾದ್ರೆ ಇರ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರಪ್ಪ ನಿನ್ನೆ ಗೋಪಾಲಕೃಷ್ಣ ಬೇಡೂರ ಬಗ್ಗೆ. 2 ತಿಂಗಳಾಯಿತು ಊರು ಬಿಟ್ಟು ಸಚಿವ ಸ್ಥಾನಕ್ಕಾಗಿ. ಹೌದು, ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ನಾವು ಒಪ್ಕೋತೀವಿ. ನಮ್ಮ ಶಾಸಕರು ಸಚಿವ ಸ್ಥಾನವನ್ನು ಕೇಳಿದ್ದು ಸತ್ಯ. ಆ ಬರದಲ್ಲಿ 2 ತಿಂಗಳು ಇಲ್ಲಿ ಬೆಂಗಳೂರಲ್ಲಿ ಇದ್ಬಿಟ್ಟು ಯಾವ್ಯಾವ ಮುಖಂಡರುಗಳನ್ನ ಭೇಟಿ ಆಗಬೇಕು, ವರಿಷ್ಠರನ್ನು ಭೇಟಿ ಆಗಬೇಕು ಅದನ್ನು ಮಾಡಿದ್ದಾರೆ. ಆ ಸೆಂಟ್ರಲ್ಲಿ 2-3 ಸತಿ ಸಾಗರಕ್ಕೂ ಕೂಡ ಬಂದವಾಗಿದ್ದಾರೆ. ಮತ್ತೆ ನಿರಂತರವಾಗಿ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮುಖಂಡರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ತಾಲೂಕಿನ ಅಭಿವೃದ್ಧಿ ವಿಷಯದಲ್ಲಿ ಮತ್ತೆ ತಾಲೂಕಿನ ಆಗು ಹೋಗುವ ವಿಷಯದಲ್ಲಿ ಯಾವುದೂ ಕೂಡ ತೊಂದರೆ ಆಗಬಾರ್ದು ಅಂತ ನೀವು ಅವರಿಗೆ ನಿಮ್ಮ ಕೆಲವು ಮುಖಂಡರುಗಳು ಅವರೆಲ್ಲ ಸೇರ್ಬಿಟ್ಟು 2 ತಿಂಗಳ 3 ತಿಂಗಳಿಂದ ಬಿಟ್ಟಿದ್ದಾರೆ, ಅವಮಾನ ಮಾಡಿಬಿಟ್ರಂತೆ ಈ ತಾಲೂಕಿನ ಜನತೆಗೆ. ಬೇಡೂರು 2 ತಿಂಗಳ ಊರು ಬಿಟ್ಬಿಟ್ಟು ಅವಮಾನ ಮಾಡಿಬಿಟ್ರೆ. ಹೌದಪ್ಪ, ಬೇಡೂರು ಶಾಸಕರಾಗಿ ಮಿನಿಸ್ಟರ್ ಪೋಸ್ಟ್ ಕೇಳೋದಕ್ಕಾಗಿ 2 ತಿಂಗಳು ಬಿಟ್ಟಿದ್ರು, ಅವಮಾನ ಅನಿಸುತ್ತೆ ನಿಮಗೆ? ನೀವು ಮಿನಿಸ್ಟರ್ ಆದಾಗ 6 ತಿಂಗಳು ಮನೇಲಿ ಇದ್ರಲ್ಲ, 6 ತಿಂಗಳು ಮನೇಲಿ ಇದ್ದಿಲ್ಲ. ಎಲ್ಲಿದ್ರಿ ನೀವು? ಮನೆಯನ್ನು ಬಿಟ್ಟಿದ್ರಿ, ಕ್ಷೇತ್ರವನ್ನು ಬಿಟ್ಟಿದ್ರಿ, ಯಾವ ಜಾಗ ಸೇರಿದ್ರಿ, ಯಾವ ಅಪರಾಧದ ಮೇಲೆ ಸೇರಿದ್ರಿ? 6 ತಿಂಗಳು ಬಿಟ್ಟಿದ್ರಲ್ಲ, ಅದು ಅವಮಾನ. ಅದು ಈ ನಾಡಿನ ಜನತೆಗೆ, ಈ ತಾಲೂಕಿನ ಜನತೆಗೆ, ಈ ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ ಮಾಡಿದ ಅವಮಾನ ಅಲ್ವಾ? ನಿಮ್ಮದು ಅವಮಾನ. ನನ್ನ ಹಕ್ಕು, ನನಗೊಂದು ಜವಾಬ್ದಾರಿ ಸಿಕ್ಕರೆ ನಾನು ಇನ್ನೂ ತಾಲೂಕಿನ ಅಭಿವೃದ್ಧಿ ಇನ್ನೂ ಜಾಸ್ತಿ ಮಾಡ್ತೀನಿ, ನಾನು ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ, ಸಂಘಟನೆ ಮಾಡ್ತೀನಿ ಅಂತ ವಿಶ್ವಾಸ ಇಟ್ಕೊಂಡು ಏನು ಮಿನಿಸ್ಟರ್ಗಿರಿ ಆಗಲಿ ಮತ್ತೆ ನನ್ನ ಮಂತ್ರಿಗಿರಿ ಆಗಲಿ ಕೇಳ್ತಕ್ಕಂಥದ್ದು ತಪ್ಪಲ್ಲ. ಅದನ್ನು ಬಿಟ್ಬಿಟ್ಟು ಮಾಡಿಬಿಟ್ಟು ನೀವು ಹೋಗಿ ಕೂತಿರಲ್ಲ 6 ತಿಂಗಳ, ಅದು ತಪ್ಪು. ಅದು ಮಾಡ್ತಕ್ಕಂಥ ಅವಮಾನ. ದಯಮಾಡಿ ಒಂದಿಷ್ಟು ಪ್ರಜ್ಞೆ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ ಮಾತಾಡ್ಬೇಕಾದ್ರೆ. ಬೇಡವ್ರಿಗೆ ಹಂಗೆ ಮಾತಾಡುತ್ತೆ, ಹಿಂಗೆ ಮಾತಾಡುತ್ತೆ, ಅದಕ್ಕೆ ಬುದ್ಧಿ ಇಲ್ಲ. ಏನ್ರಿ, ಯಾರ ಬಗ್ಗೆ ಮಾತಾಡ್ತಾರೆ? ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ. ನಿಮ್ಮ ಏನು ರಾಜ್ಯದ ನಾಯಕ, ವಿರೋಧ ಪಕ್ಷ ನಾಯಕ ಅಶೋಕ್ ಸದನದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಅಕ್ಕಪಕ್ಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ನಾಚಿಕೆ ಆಗತ್ತೆ. ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಅಪ್ಪನ ಚೆಕ್ ಸಿಗ್ನೇಚರ್ ಮಾಡೋದವರು ಅಂಥವ್ರನ್ನ ಹಿಡ್ಕೊಂಡ್ಬಿಟ್ಟು ನೀವು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ನಿಮ್ಮಿಂದ ಇಂಥದ್ದನ್ನು ಬಿಟ್ಟರೆ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ರಾಜ್ಯದ ಜನತೆ ಆಗಲಿ, ಈ ತಾಲೂಕಿನ ಜನತೆ ಆಗಲಿ, ನೀವು ಇದ್ರ ಸುಳ್ಳು ಹೇಳ್ಕೊಂಡು ಈ ಬಂಡಾರ ಹಿಡ್ಕೊಂಡು ಜೀವನ ನಡೆಸ್ಕೊಂಡ್ಬಿಟ್ರೆ ನೀವು ನಿಮ್ಮ ಅಪ್ಪನ ಯಾವ ಕಾರಣಕ್ಕೂ ಯಾರು ಕೂಡ ನೀವು ಏನು ಈ ಸಾಗರ ಜನತೆಯನ್ನ ಮನಸ್ಸನ್ನ ನೀವು ಗೆಲ್ಲಕ್ಕಾಗಲ್ಲ. ಯಾಕೆಂದ್ರೆ ನೀವಿರೋದೇ ಈ ಥರ, ನಿಮ್ಮ ಸಂಸ್ಕೃತಿನೇ ಈ ಥರ, ನಿಮ್ಮ ದುರಹಂಕಾರನೇ ಅದು ಇದು ಅಂತ ಕರಿತಕ್ಕಂಥದ್ದು. ತಮ್ಮ ವೈಫಲ್ಯಗಳು ಇದ್ರೂ ಕೂಡ ಇನ್ನೊಬ್ಬರನ್ನ ಹೇಳ್ತಕ್ಕಂಥದ್ದು. ದಯಮಾಡಿ ಒಂದಿಷ್ಟು ಮಾತನ್ನು ಹೇಳ್ತೀನಿ ನಿಮಗೆ. ಹಿರಿಯರಿದ್ದೀರಿ ನೀವೆಲ್ಲ, ಕೆಲವೊಬ್ಬರು
ಅನುಭವಸ್ಥರಿದ್ದೀರಿ. ಮಾತಾಡಬೇಕಾದ್ರೆ ಒಂದು ಪಕ್ಷದ ಬಗ್ಗೆ ಆಗಲಿ, ಒಬ್ಬ ನಾಯಕರ ಬಗ್ಗೆ ಆಗಲಿ, ಶಾಸಕರ ಬಗ್ಗೆ, ಮಂತ್ರಿ ಬಗ್ಗೆ ಮಾತಾಡಬೇಕಾದ್ರೆ ಹಾಗೆ ಹಿಡಿದು ಮಾತಾಡಿ, ಸಂಸ್ಕಾರಿತವಾಗಿ ಮಾತಾಡಿ. ಬಿ ಜೆ ಪಿಯಲ್ಲಿ ಕೆಲವೊಬ್ಬರು ಸಜ್ಜನರು ರಾಜಕಾರಣಿಗಳು ಎಂತೆಂಥವ್ರು ಇದ್ದಾರೆ, ಭಾಳ ಖುಷಿ ಆಗುತ್ತೆ. ಕೆಲವೊಬ್ಬರು ನೋಡಿದ್ರೆ ತುಂಬ ಸಂಸ್ಕಾರಿತರು ಇದ್ದಾರೆ. ಅವ್ರ ಮಧ್ಯೆ ಅವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ನೀವುಗಳು ಇಡಬಾರಿ ಅಂತಕ್ಕಂಥ ಮಾತನ್ನು ಈ ಮಾಧ್ಯಮ ಮುಖಾಂತರ ಹೇಳೋದಿಷ್ಟೆ.